ಗಂಗಾವತಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕರ್ನಾಟಕ ಉತ್ತರ ಪ್ರಾಂತ ಕಾರ್ಯಕಾರಿ ಸಭೆಯು ಕಳೆದ 15 ಮತ್ತು 16ರಂದು ನಗರದ ಅಮರ್ ಗಾರ್ಡನ್ ಸಭಾಂಗಣದಲ್ಲಿ ಜರುಗಿದ್ದು, ಸಭೆಯನ್ನು ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಚಿರಗಿ ಉದ್ಘಾಟಿಸಿದರು ಎಂದು ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಹ ಸಂಚಾಲಕ ಅಭಿಷೇಕ್ ಹಿರೇಮಠ್, ಗಂಗಾವತಿ ನಗರ ಕಾರ್ಯದರ್ಶಿ ಕಿರಣ್ ವಸ್ತ್ರದ್, ರಾಯಚೂರು ಜಿಲ್ಲಾ ಸಂಚಾಲಕಿ ಶ್ರೇಯಾ ಉಪಸ್ಥಿತರಿದ್ದರು. ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಚಿರಗಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಕರ್ನಾಟಕ ಉತ್ತರ ಪ್ರಾಂತ ಅಂದ್ರೆ 16 ಜಿಲ್ಲೆಗಳಿಂದ ಸುಮಾರು 86 ಪ್ರತಿನಿಧಿಗಳು, ಅಪೇಕ್ಷಿತ ಕಾರ್ಯಕರ್ತರು, ವಿದ್ಯಾರ್ಥಿ ನಾಯಕರು ಈ ಒಂದು ಪ್ರಾಂತ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಪ್ರಾಂತ ಕಾರ್ಯಕಾರಿಣಿ ಸಭೆ ಅಂದ್ರೆ ಕಳೆದ 1 ವರ್ಷಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ಸಂಘಟನಾತ್ಮಕವಾಗಿ ನಡೆದಿರ್ತಕ್ಕಂಥ ಚಟುವಟಿಕೆಗಳ ಒಂದು ಅಂದ್ರೆ ಪೂರ್ತಿಯಾಗಿರ್ತಕ್ಕಂಥ ಸಂಘಟನಾತ್ಮಕ ಚಟುವಟಿಕೆಗಳ ವಿವರಣೆಯನ್ನ ಈ ಒಂದು ಪ್ರಾಂತ ಕಾರ್ಯಕಾರಿಣಿಯಲ್ಲಿ ಪಡೆಯಲಾಯಿತು. ಅದರ ಪ್ರಕಾರವಾಗಿ 2024ರಲ್ಲಿ 2,73,812 ಸದಸ್ಯತ್ವ ಕರ್ನಾಟಕ ಉತ್ತರ ಪ್ರಾಂತದಲ್ಲಾಗಿದೆ. 118 ಶಾಖೆಗಳು, 182 ಸಂಪರ್ಕ ಸ್ಥಾನಗಳು, 446 ಕಾಲೇಜ್ ಕಮಿಟಿಗಳು, 78 ಹಾಸ್ಟೆಲ್ ಸಮಿತಿಗಳಲ್ಲಿ ಎಬಿವಿಪಿಯ ಕಾರ್ಯಚಟುವಟಿಕೆ ಕರ್ನಾಟಕ ಉತ್ತರ ಪ್ರಾಂತದ 16 ಜಿಲ್ಲೆಗಳಲ್ಲಿ ನಡೀತಾ ಇದೆ ಅನ್ನುವಂತ ವರದಿ ಒಂದು ಪ್ರಾಂತ ಕಾರ್ಯಕಾರಿಣಿ ಸಭೆಯಲ್ಲಿ ನಮ್ಮೆಲ್ಲ ಜಿಲ್ಲೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಾಂಡವ ಆಡ್ತಾ ಇರತಕ್ಕಂತ ಶೈಕ್ಷಣಿಕ ಸಮಸ್ಯೆಗಳು, ಇವತ್ತು ಶಿಕ್ಷಣ ಕ್ಷೇತ್ರವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ. ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳು ಮತ್ತು ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರ ಅಂದ್ರೆ ಹಿಂದೆ ಬೇರೆ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಕರ್ನಾಟಕ ರಾಜ್ಯದಲ್ಲಿ ಇದ್ವು. ಆದರೆ ಆ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳನ್ನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅಧೋಗತಿಗೆ ತಂದಿಟ್ಟಿದೆ. ಕಳೆದ 3 ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನವನ್ನ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ನೀಡ್ತಾ ಇಲ್ಲ. ಸರ್ಕಾರ ವಿಶ್ವವಿದ್ಯಾಲಯದಲ್ಲಿ ಆಡಳಿತ ಮಾಡತಕ್ಕಂಥವರಿಗೆ ಸೂಚನೆಯನ್ನು ಕೊಟ್ಟಿದ್ದೋ ಇಲ್ಲೋ ಗೊತ್ತಿಲ್ಲ. ನೀವೇನಾದ್ರೂ ವಿಶ್ವವಿದ್ಯಾಲಯಗಳನ್ನ ನಡೆಸಬೇಕಾದ್ರೆ ಸರ್ಕಾರದಿಂದ ಅನುದಾನ ಇಲ್ಲ, ವಿದ್ಯಾರ್ಥಿಗಳ ಹತ್ರ ಶುಲ್ಕವನ್ನ ವಸೂಲಿ ಮಾಡಿ ಅನ್ನುವಂತ ಪರೋಕ್ಷ ಆದೇಶ ಕೊಟ್ಟಿದೆ. ಆ ಕಾರಣಕ್ಕೋಸ್ಕರ ಇವತ್ತು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಶುಲ್ಕವನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ಇವತ್ತು ವಿಶ್ವವಿದ್ಯಾಲಯಗಳು ಮಾಡ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಏನಪ್ಪಾ ಅಂದ್ರೆ ಸರ್ಕಾರ ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡದೇ ಇರತಕ್ಕಂಥದ್ದು. ಇದರೆಲ್ಲದರ ಪರಿಣಾಮ ಇವತ್ತು ಬಡ ವಿದ್ಯಾರ್ಥಿಗಳು ಓದಿ ನಮ್ಮ ಮನೆಯನ್ನ ಸಾಕಬೇಕು, ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನ ಕೊಡಬೇಕು ಅಂತೇಳಿ ಓದಬೇಕಾಗಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳ ಜೀವನ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಇದರ ಬಗ್ಗೆ ನಾವು ನಮ್ಮ ಪ್ರಾಂತ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡಿದ್ವಿ. ಶೈಕ್ಷಣಿಕವಾಗಿ ಹಲವಾರು ಸಮಸ್ಯೆಗಳು ಇವತ್ತು ತಾಂಡವಾಡ್ತಾ ಇದೆ. ಕೇವಲ ವಿಶ್ವವಿದ್ಯಾಲಯಗಳಷ್ಟೇ ಅಲ್ಲದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆನ ಒಂದ್ಸಲ ನಮ್ಮ ಕಣ್ಮುಂದೆ ತೆಗೆದುಕೊಂಡು ನೋಡಿದಾಗ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಬಾರ್ದು ಅನ್ನುವಂತ ಚಿಂತನೆಯಲ್ಲಿ ಇವತ್ತು ಪಾಲಕರಿದ್ದಾರೆ. ಅಷ್ಟು ದುಸ್ಥಿತಿಗೆ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢ ಶಾಲೆಗಳನ್ನ ಈ ಸರ್ಕಾರ ತಂದಿಟ್ಟಿದೆ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಶಿಕ್ಷಕರ ಕೊರತೆ ಇದೆ, ಶೌಚಾಲಯಗಳ ಕೊರತೆ ಇದೆ, ಮೂಲಭೂತ ಸೌಲಭ್ಯಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಆದ್ರೆ ಇದು ಯಾವುದು ಕೂಡ ಸರ್ಕಾರಕ್ಕೆ ಕಾಣ್ತಾ ಇಲ್ಲ. ಸರ್ಕಾರದ ಕಣ್ಣು ಮುಂದೆ ಇವತ್ತು ಶಿಕ್ಷಣ ಇಲಾಖೆ, ಪ್ರಾಥಮಿಕ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಅಂತ 2 ಸರ್ಕಾರಿ ಶಾಲೆಗಳಲ್ಲಿ, ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ರೂ ಕೂಡ ಅವುಗಳ ನೇಮಕಾತಿಯನ್ನ ಇವತ್ತು ಸರ್ಕಾರಕ್ಕೆ ಮಾಡಕ್ ಆಗ್ತಾ ಇಲ್ಲ. ಅದರ ನಂತರದಲ್ಲಿ ನಾವು ಪಾಪ ಬಡ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ವೇತನ ಅಂದ್ರೆ ಒಂದು ವಿದ್ಯಾರ್ಥಿ ವೇತನ ಬರುತ್ತೆ, ಅದರಿಂದ ನಾವು ಪುಸ್ತಕವನ್ನ ಖರೀದಿ ಮಾಡಬಹುದು, ಶಾಲಾ ಚಟುವಟಿಕೆಗಳಿಗೆ, ಕಾಲೇಜು ಚಟುವಟಿಕೆಗಳಿಗೆ ಅಗತ್ಯ ಇರತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡಬಹುದು ಅಂತೇಳಿ ನಂಬಿಕೊಂಡು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಡೇಟ್ ಬಂದ್ರೆ ಸಾಕು ಆನ್ಲೈನ್ ಸೆಂಟರ್ಗಳ ಮುಂದೆ ನಿಂತು ಹೋಗಿ ಪಾಳೆ ಇದ್ರು ಸಹಿತ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದ್ರು ಸಹಿತ, ಸರ್ವರ್ ಸಮಸ್ಯೆ ಇದ್ರು ಸಹಿತ ನನಗೆ ವಿದ್ಯಾರ್ಥಿ ವೇತನ ಬರುತ್ತೆ, ಇದರಿಂದ ನನಗೆ ನನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗುತ್ತೆ, ನಾನು
ಶಿಕ್ಷಣ ಪಡಿಬೇಕು ಅಂತೇಳಿ ಸಾವಿರಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಕೂಡ ಇವತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾರ್ಥಿ ವೇತನಗಳು ತಲುಪ್ತಾ ಇಲ್ಲ. ವಿದ್ಯಾಶ್ರೀ ಅಂತಕ್ಕಂಥದ್ದು ತಲುಪ್ತಾ ಇಲ್ಲ, ರೈತ ವಿದ್ಯಾನಿಧಿ ತಲುಪ್ತಾ ಇಲ್ಲ. ಇವತ್ತು ಏನು ದಾಖಲಾತಿಯನ್ನ ಮಾಡಿದ ತಕ್ಷಣ ಫೀ ವಾಪಸ್ ಕೊಡುವಂತ ಪ್ರಕ್ರಿಯೆ ಇತ್ತು, ಆ ರೀತಿಯ ಹಣವನ್ನು ಕೂಡ ಇವತ್ತು ವಿದ್ಯಾರ್ಥಿಗಳ ಖಾತೆಗೆ ಹಾಕ್ತಾ ಇಲ್ಲ. ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡ್ತಾ ಇದ್ರು, ಆ ವಿದ್ಯಾರ್ಥಿ ವೇತನವು ಇವತ್ತು ಸರಿಯಾಗಿ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲ. ಈ ವಿಷಯದ ಬಗ್ಗೆಯೂ ಕೂಡ ನಾವು ಸುದೀರ್ಘವಾಗಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇವತ್ತು ಕರ್ನಾಟಕ ಲೋಕ ಸೇವಾ ಆಯೋಗವು ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಅಂತಕ್ಕಂತ ಪದ ಇವತ್ತು ಸರ್ಕಾರಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಅನಿಸ್ತಾ ಇದೆ. ಯಾಕಂದ್ರೆ ಒಂದೇ ಇಲಾಖೆ ಅಲ್ಲ, ರಾಜ್ಯದ ಬಹುತೇಕ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಪಟ್ಟಿಯನ್ನ ಒಂದ್ಸಲ ನಮ್ ಕಣ್ಣು ಮುಂದೆ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ. ಕಳೆದ 45 ವರ್ಷಗಳಿಂದ ಯಾವ ಇಲಾಖೆಯಲ್ಲೂ ಕೂಡ ನೇಮಕಾತಿ ಮಾಡಕ್ಕಾಗ್ತಾ ಇಲ್ಲ. ದೊಡ್ಡ ಪ್ರಮಾಣದ ಹೋರಾಟಗಳು, ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಾವು ರಾಜ್ಯ ಕಾರ್ಯಕಾರಿಣಿ ಸಭೆಯ ಮೂಲಕ ಆಗ್ರಹವನ್ನ ಮಾಡಿದ್ದೇವೆ. ಏನು ಯಾವ ಯಾವ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿದೆ ಅವುಗಳನ್ನ ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ನಡೆಸಿ ಯಾರು ನ್ಯಾಯಯುತ ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಗಳನ್ನ ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ. ಅದೇ ರೀತಿಯಾಗಿ ರಾಜ್ಯದ ವಿದ್ಯಾರ್ಥಿಗಳ ವಸತಿ ನಿಲಯಗಳ ಸುಸ್ಥಿತಿಯ ಬಗ್ಗೆ ನಾವು ಯೋಚನೆಯನ್ನ ಮಾಡಿದಾಗ ಇವತ್ತು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ 100 ಜನ ಇವತ್ತು ಅದರ ಬಗ್ಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಕ್ಕೆ ಯೋಚನೆ ಇಲ್ಲ. ಮುಂದೆ ಬರ್ತಕ್ಕಂಥ ಅಧಿವೇಶನ ಏನಿದೆ ಆ ಅಧಿವೇಶನದಲ್ಲಿ ಸೂಕ್ತವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡಿ ಹೊಸ ಹಾಸ್ಟೆಲ್ಗಳನ್ನ ವಿದ್ಯಾರ್ಥಿಗಳನ್ನುವಾಗಿ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದೇವೆ. ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಊಟಕ್ಕೆ ಕೊಡ್ತಾ ಇರ್ತಕ್ಕಂಥ ವೆಚ್ಚ 1850 ರೂಪಾಯಿ. ಆದ್ರೆ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೂ ಕೂಡ ಇದಕ್ಕಿಂತ ಹೆಚ್ಚಿನ ಹಣವನ್ನ ಇವತ್ತು ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳಿಗೆ ಆ ಹಣವನ್ನ ಹೆಚ್ಚಳ ಮಾಡಬೇಕು, ಗುಣಮಟ್ಟದ ವಸ್ತುಗಳನ್ನ ಪೂರೈಕೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಹಿಂದೆ ಎಲ್ಲ ಹಾಸ್ಟೆಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮಗೂ ಕೂಡ ಗೊತ್ತಿದೆ, ಕಿಟ್ ಕೊಡ್ತಾ ಇದ್ರು, ಸೋಪು ಪೇಸ್ಟ್ ಇವೆಲ್ಲವೂ ಕೂಡ ಕಿಟ್ ಕೊಡ್ತಾ ಇದ್ರು. ಆ ಕಿಟ್ಗಳು ಕೂಡ 5-6 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ತಲುಪಿಸೋದಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಈ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕರಡು ನಿರ್ಣಯ ಅಂತೇಳಿ ನಿರ್ಣಯವನ್ನ ನಾವು ಮಂಡನೆ ಮಾಡಿದ್ವಿ. ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಅನ್ನುವಂತ ಹೆಸರಿನಲ್ಲಿ ಒಂದು ನಿರ್ಣಯವನ್ನ ಮಂಡನೆಯನ್ನ ಮಾಡಿ ಎಲ್ಲ ವಿಷಯಗಳ ಬಗ್ಗೆ ಅದರಲ್ಲಿ ಚರ್ಚೆ ಮಾಡಿದ್ವಿ. ಎರಡನೇ ನಿರ್ಣಯ ರಾಜ್ಯದ ವರ್ತಮಾನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ತಾ ಇತ್ತು. ಆ ರಾಜ್ಯದ ವರ್ತಮಾನ ಪರಿಸ್ಥಿತಿಯ ವಿಷಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹು ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ರೈತರ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ. ಇದಕ್ಕೋಸ್ಕರ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿದೆ. ಒಂದು ವಿದ್ಯಾರ್ಥಿ ಸಂಘಟನೆ ಎಬಿವಿಪಿಯು ಕೂಡ ನಾವು ಆಗ್ರಹವನ್ನ ಮಾಡಿದ್ದೇವೆ. ರೈತರು ಬೆಳೆದ ಎಲ್ಲ ಬೆಳೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಬೆಲೆಯನ್ನ ಕೊಡಬೇಕು. ಕಾರಣ ಏನಪ್ಪಾ ಅಂದ್ರೆ ಇವತ್ತು ರಸಗೊಬ್ಬರದಾಗಿರ್ಬೋದು, ಬೀಜ ಆಗಿರ್ಬೋದು, ರೈತರು ಏನು ಅವರು ವೆಚ್ಚವನ್ನ ಮಾಡ್ತಾರೆ ಬಿತ್ತನೆ ಮಾಡೋದಕ್ಕೆ, ಅದರೆಲ್ಲದರ ಬೆಲೆ ಹೆಚ್ಚಳ ಆಗಿದೆ. ಆದರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಇದರ ಪರಿಣಾಮ ಕೇವಲ ರೈತರಿಗೆ ಅಷ್ಟೇ ಅಲ್ಲದೆ ರೈತರ ಮಕ್ಕಳು ಒಳ್ಳೆಯ ಶಾಲೆಗಳಿಗೆ, ಒಳ್ಳೆಯ ಕಾಲೇಜುಗಳಿಗೆ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ. ಇದರೆಲ್ಲದರ ಸಂಕಷ್ಟದಲ್ಲಿ ಇವತ್ತು ರೈತ ಸಿಲುಕೊಂಡಿದ್ದಾನೆ. ಅದಕ್ಕೋಸ್ಕರ ನಾವು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದೇವೆ.